ಆಯುರ್ವೇದದ ಪ್ರಕಾರ ನಮ್ಮ ಡೈಲಿ ಹ್ಯಾಬಿಟ್ಸು ಅಂದರೆ ನಮ್ಮ ದಿನಚರ್ಯೆ ಹೇಗಿರಬೇಕು? ವ್ಯಾಯಾಮ ಅಂದರೆ ಏನು? ದೃಷ್ಟಿಯನ್ನು ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಭಾಳ ಒಳ್ಳೆಯದು ಅಂಜನ ಅಂತ ಹೇಳಿ. ಬುದ್ಧಿ ಬೆಳವಣಿಗೆಯೂ ಹೆಲ್ಪ್ ಆಗುತ್ತೆ, ಮತ್ತು ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೂ ಭಾಳ ಒಳ್ಳೆಯದು. ನಾವು ಬೆಳಿಗ್ಗೆ ಎದ್ದು ಯಾವುದೂ ಹೆವಿ ಫುಡ್ ತಗೊಳ್ಳೋ ಮುಂಚೆ ಹಿಂದಿನ ದಿನದ ಆಹಾರ ನಾವು ಎಷ್ಟು ಚೆನ್ನಾಗಿ ಜೀರ್ಣ ಆಗಿದೆ ಅನ್ನುವಂಥದ್ದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಎಷ್ಟು ವ್ಯಾಯಾಮ ಮಾಡಬೇಕು ಅಂತ ಹೇಳಿದರೆ ಆಯುರ್ವೇದದ ಪ್ರಕಾರ ಹೇಳೋದು, ಹಣೆಯಲ್ಲಿ ಸ್ವಲ್ಪ ಸ್ವೆಟ್ ಬರುವಷ್ಟು ಮಾಡಬೇಕು. ಅಭ್ಯಂಜನ್ ಆಚರೇತ್ ನಿತ್ಯಂ ಜರಾಶ್ರಮವಾತಃ ಅಂತ. ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶ್ಯಾಮ್ ಸುಂದರ್ ಉಪಾಧ್ಯ. ಲೈಫ್ ಅಟ್ ನೇಚರ್ಗೆ ಸ್ವಾಗತ. ಇವತ್ತು ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳಿಂದ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಮೇಯ್ನಾಗಿ ಬಹಳಷ್ಟು ಕಾಮನ್ ಆಗಿ ಕೇಳುವಂಥ ಕ್ವಶನ್ಸ್ ಏನಂದರೆ, ಆಯುರ್ವೇದದ ಪ್ರಕಾರ ನಮ್ಮ ಡೈಲಿ ಹ್ಯಾಬಿಟ್ಸು ಅಂದರೆ ನಮ್ಮ ದಿನಚರ್ಯೆ ಹೇಗಿರಬೇಕು? ಇದು ಬಹಳಷ್ಟು ಜನ ಕೇಳ್ತಾ ಇರ್ತಾರೆ. ಎಷ್ಟು ಗಂಟೆಗೆ ಏಳಬೇಕು, ಏನು ಮಾಡಬೇಕು, ನಮ್ಮ ದಿನಚರ್ಯೆ ಹೇಗಿರಬೇಕು ಅನ್ನುವಂಥದ್ದು ಬಹಳ ಕಾಮನ್ ಆಗಿರುತ್ತೆ ಕ್ವಶನ್ಸ್. ಆಯುರ್ವೇದದ ಪ್ರಕಾರ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಿಗ್ಗೆ ಹೆಚ್ಚು ಕಮ್ಮಿ 3-3:30 ಶುರುವಾಗಿ ಹೆಚ್ಚು ಕಮ್ಮಿ 6-6:30 ತನಕ ಬರುವಂಥ ಸಮಯವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂಥೇಳಿ ಹೇಳ್ತೇವೆ. ಬೆಳಿಗ್ಗೆ ಒಂದು 5-5:30 ಒಳಗಡೆ ಎದ್ದೇಳೋದು ಒಂದು ಉತ್ತಮ ಅಭ್ಯಾಸ. ಬೆಳಿಗ್ಗೆ 5-5:30 ಎದ್ದ ನಂತರ ಮೊದಲು ಹೇಳುವಂಥದ್ದು ಕೃತ ಶೌಚ ಕರ್ಮಣಾಂ ಅಂತಾರೆ. ಅಂದರೆ ಮೊದಲು ನಾವು ಬಾತ್ರೂಮಿಗೆ ಹೋಗಿ ನಮ್ಮ ದೈನಂದಿಕ ಮಲವಿಸರ್ಜನೆಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ನಂತರ ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ದಂತಧಾವನ ಅಂತಾರೆ. ಯೂಶ್ವಲಿ ಅಭ್ಯಾಸ ಪ್ರಕಾರ ಏನಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದು ಕೂಡಲೇ ಬೆಡ್ ಕಾಫಿ ಕುಡಿಯುವಂಥದ್ದು ಅದು ಯಾವಾಗಲೂ ಒಳ್ಳೆಯ ಅಭ್ಯಾಸ ಅಲ್ಲ. ನಾವು ಬೆಳಿಗ್ಗೆ ಎದ್ದು ಕೂಡಲೇ ನಮ್ಮ ಮಲಪ್ರವೃತ್ತಿ ತಾನಾಗಿಯೇ ಅದೇ ವೇಕಪ್ ಕಾಲ್ ಮಲಪ್ರವೃತ್ತಿಯಲ್ಲೇ ಆಗಬೇಕು ಅಂತ ಹೇಳಿ ಹೇಳ್ತಾರೆ. ಅಂದರೆ ಬೆಳಿಗ್ಗೆ ಎದ್ದು ಮೊದಲು ಮಲಪ್ರವೃತ್ತಿಯಾಗಿ ಮಲವಿಸರ್ಜನೆಯ ನಂತರ ನಾವು ಮೊದಲು ಹಲ್ಲನ್ನು ದಂತಧಾವನ ಅಂತಾರೆ, ಹಲ್ಲನ್ನು ಕ್ಲೀನ್ ಮಾಡಿಕೊಳ್ಬೇಕು. ಹೇಗೆ ಕ್ಲೀನ್ ಮಾಡಿಕೊಳ್ಬೇಕು? ನಾವು ಕಾಮನ್ ಆಗಿ ನೋಡುವಂಥದ್ದು, ಅತಿಯಾಗಿ ಪೇಸ್ಟ್ ಹಾಕಿ ಉಜ್ತಾರೆ, ಜಾಸ್ತಿ ಉಜ್ಲೂಬಾರ್ದು ಅಥವಾ ಕಮ್ಮಿಯಾಗಿ ಉಜ್ಜಬಾರ್ದು. ಆಯುರ್ವೇದ ಪೇಸ್ಟ್ಗಳನ್ನು, ಟೂತ್ಪೇಸ್ಟ್ಗಳನ್ನು ಉಪಯೋಗಿಸೋದು ಆಯುರ್ವೇದದಲ್ಲಿ ಆಗಲಿ ಹೇಳಿರುವಂತಹ ಗಿಡಮೂಲಿಕೆಗಳಿಂದ ಮಾಡಿರುವಂಥ ಪೇಸ್ಟಲ್ಲಿ ಹಲ್ಲು ಉಜ್ಜೋದ್ರಿಂದ ನಮ್ಮ ಬಾಯಿಯ ಮತ್ತು ನಾಲಿಗೆಯ ಹಲ್ಲುಗಳ ರೋಗಗಳನ್ನು ನಾವು ನಿವಾರಿಸ್ಕೊಳ್ಬೋದು, ಮತ್ತು ಅದನ್ನು ನಾವು ಆದಷ್ಟು ಕಮ್ಮಿ ಮಾಡಿಕೊಳ್ಬೋದು. ತದನಂತರ ಬಹಳ ಇಂಪಾರ್ಟೆಂಟ್ ಕೆಲವೊಂದೆರಡು ನಮ್ಮ ಆಯುರ್ವೇದ ದಿನಚರಿಗಳನ್ನು ಹೇಳ್ತಾರೆ. ಅದೇನು ಅಂತ ಹೇಳ, ಹಲ್ಲು ಉಜ್ಜಿದ ನಂತರ ನಾವು ದಿನ ಕಣ್ಣಿಗೆ ಕಾಡಿಗೆಯನ್ನು ಹಚ್ಕೊಳ್ಬೇಕು ಅಂತಾರೆ. ಯಾಕಪ್ಪ ಕಣ್ಣಿಗೆ ಕಾಡಿಗೆ ಅಂದರೆ, ಕಣ್ಣಿನ ದೃಷ್ಟಿಯನ್ನು ನೋಡ್ಕೊಳ್ಳಿಕ್ಕೆ, ದೃಷ್ಟಿಯನ್ನು ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಭಾಳ ಒಳ್ಳೆಯದು ಅಂಜನ ಅಂತ ಹೇಳಿ. ಕಾಡಿಗೆ ನಂತರ ನಮಗೆ ಬಹಳ ಮುಖ್ಯವಾಗಿ ಹೇಳಿರುವಂತಹ ಕ್ರಮ ನಸ್ಯ ಕ್ರಮ ಅಂತ ಹೇಳ್ತಾರೆ. ಇದನ್ನು ಯೂಶ್ವಲಿ ಯಾರೂ ಮಾಡೋದಿಲ್ಲ. ಅಂದರೆ ಮಾರ್ಕೆಟ್ನಲ್ಲಿ ನಿಮಗೆ ಸಿಗ್ತದೆ ಅಣು ತೈಲ ಅಂಥೇಳಿ ಒಂದು ಎಣ್ಣೆ ಸಿಗ್ತದೆ. ಅಣು ತೈಲವನ್ನು ದಿನಕ್ಕೆ 2 ಡ್ರಾಪ್ ಬೆಳಿಗ್ಗೆ ಎದ್ದು ಕೂಡಲೇ ಮೂಗಿಗೆ ಹಾಕೊಳ್ಳೋದ್ರಿಂದ ಬುದ್ಧಿ ಬೆಳವಣಿಗೆಯೂ ಹೆಲ್ಪ್ ಆಗುತ್ತೆ, ಮತ್ತು ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೂ ಭಾಳ ಒಳ್ಳೆಯದು. ಮುಂದೆ ನಾವು ವ್ಯಾಯಾಮಕ್ಕೆ ಹೋಗಬೇಕು ಅಂಥೇಳಿ ಹೇಳ್ತಾರೆ. ವ್ಯಾಯಾಮ ಅಂದರೆ ಏನು? ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ನಾವು ವ್ಯಾಯಾಮ ಅಂಥೇಳಿ ಕನ್ಸಿಡರ್ ಮಾಡ್ಬೋದು. ಏನೇನು ಮಾಡಬೇಕು? ಬೆಳಿಗ್ಗೆ ಒಂದು ಯಾವುದನ್ನೂ ಅತಿಯಾಗಿ ಮಾಡಬಾರ್ದು. ಒಂದಿನ ಒಂದಷ್ಟು ವಾಕಿಂಗ್ ಮಾಡ್ಬೋದು, ಕೆಲವೊಂದಷ್ಟು ದಿನ ಸ್ವಿಮ್ಮಿಂಗ್ ಇದ್ದರೆ ಸ್ವಿಮ್ಮಿಂಗ್ ಹೋಗ್ಬೋದು, ಇಲ್ಲ ಜಿಮ್ಮಿಗೆ ಹೋಗ್ತೇನೆ ಜಿಮ್ಮಿಗೆ ಹೋಗ್ಬೋದು, ಇಲ್ಲ ನಾವೇನಾದರೂ ಆಟ ಆಡ್ತಾರೆ. ಹೆಚ್ಚಿನ ಜನಗಳು ನಮ್ಮ ಸಿಟಿ ಜಾಗಗಳಲ್ಲಿ ಬೆಳಿಗ್ಗೆ ಎದ್ದು ಅವರು ಶಟಲ್ ಬ್ಯಾಡ್ಮಿಂಟನ್ ಆಡ್ತೇನೆ,
ಇಲ್ಲ ಜಾಗಿಂಗ್ ಮಾಡ್ತೇನೆ ಅಂತಾರೆ. ಏನಾದರೂ ಆ್ಯಕ್ಟಿವಿಟೀಸು ಬೆಳಿಗ್ಗೆ ಒಂದು 45 ನಿಮಿಷ ಮಾಡೋದ್ರಿಂದ ದೇಹಕ್ಕೆ ಲಘುತ್ವ ಬರ್ತದೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಎಷ್ಟು ವ್ಯಾಯಾಮ ಮಾಡಬೇಕು ಅಂತ ಹೇಳಿದರೆ ಆಯುರ್ವೇದದ ಪ್ರಕಾರ ಹೇಳೋದು, ಹಣೆಯಲ್ಲಿ ಸ್ವಲ್ಪ ಸ್ವೆಟ್ ಬರುವಷ್ಟು ಮಾಡಬೇಕು, ಯಾವುದು ಅತಿಯಾಗಿ ಮಾಡಬಾರ್ದು. ಕೆಲವೊಮ್ಮೆ ನಾವು ನೋಡ್ತೇವೆ 2-4 ಗಂಟೆಗಳ ಕಾಲ ವ್ಯಾಯಾಮ ಮಾಡ್ತಾರೆ. ಆ ವ್ಯಾಯಾಮ ಮಾಡೋದ್ರಿಂದ ದೇಹಕ್ಕೆ ಸ್ವಲ್ಪ ಜಾಸ್ತಿ ಶ್ರಮವೂ ಆಗತ್ತೆ. ಆವಾಗ ನಾರ್ಮಲ್ ಲೈಫ್ ಸ್ಟೈಲ್ನಲ್ಲಿ ಅವರಿಗೆ ಸಾಯಂಕಾಲ ಆಗ್ತಾ ಸುಸ್ತಾಗೋದು ಆ ರೀತಿಯೆಲ್ಲ ಇರ್ತದೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಒಂದು 45-50 ನಿಮಿಷಗಳ ಕಾಲ ಲಘುವಾಗಿ ನಾವು ವಾಕಿಂಗ್ ಆಗಿರ್ಬೋದು, ಜಾಗಿಂಗ್ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದಿರತಕ್ಕಂತಹ ವ್ಯಾಯಾಮಗಳನ್ನು ಮಾಡಿದ ನಂತರ ಬಹಳ ಇಂಪಾರ್ಟೆಂಟಾಗಿ ಮಾಡಬೇಕಾಗಿರುವ ಕ್ರಮಗಳು ಅಂದರೆ ವ್ಯಾಯಾಮದ ನಂತರ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು. ಅದನ್ನು ಅಭ್ಯಂಜನ ಅಂತ ಹೇಳಿ ಹೇಳ್ತಾರೆ. ಅಭ್ಯಂಜನ್ ಆಚರೇತ್ ನಿತ್ಯಂ ಜರಾಶ್ರಮವಾತಃ ಅಂತಾರೆ. ದಿನಾ ಎಣ್ಣೆ ದೇಹಕ್ಕೆ ಹಚ್ಕೊಳ್ಬೇಕು. ಈಗಿನ ಜೀವನ ಶೈಲಿಯಲ್ಲಿ ದಿನ ಎಣ್ಣೆ ಹಚ್ಕೊಳ್ಳೋದು ಭಾರಿ ಕಷ್ಟ. ಅದಕ್ಕೆ ನಾವು ಸಿಂಪಲ್ ಫಾರ್ಮುಲಾ ಕೊಡ್ತೇವೆ. ನಿಮ್ಮ ವಯಸ್ಸು 30 ಇದ್ದರೆ ವಾರಕ್ಕೆ 3 ಸಲ ಆದರೂ ದೇಹಕ್ಕೆ ಎಣ್ಣೆ ಹಚ್ಕೊಳ್ಳಿ, 40 ಇದ್ದರೆ ವಾರಕ್ಕೆ 4 ಸಲ ಹಚ್ಕೊಳ್ಳಿ, 50 ಇದ್ದರೆ ವಾರಕ್ಕೆ 5 ಸಲ ಹಚ್ಕೊಳ್ಳಿ, 70 ಇದ್ದರೆ ದಿನಾಗಲೂ ಎಣ್ಣೆ ಸ್ನಾನ ಮಾಡಿ. ಎಲ್ಲೆಲ್ಲ ಎಣ್ಣೆ ಹಚ್ಕೊಳ್ಬೇಕು? ಸಂಪೂರ್ಣ ದೇಹಕ್ಕೆ, ಸ್ಪೆಸಿಫಿಕಲಿ ಜಾಯಿಂಟ್ಸ್ಗಳಿಗೆ ನೀವು ಎಣ್ಣೆ ಹಚ್ಕೊಳ್ಬೇಕು. ಎಣ್ಣೆ ಹಚ್ಕೊಂಡಿದ ನಂತರ ಯಾವ ರೀತಿ ಎಣ್ಣೆ ಹಚ್ಕೊಳ್ಬೇಕು? ಇನ್ನೊಂದು ಕ್ವಶನ್. ಯಾವ ರೀತಿ ಅಂತ ಹೇಳಿದ್ರೆ ಮೇಲಿಂದ ಕೆಳಮುಖೇನ ಹೀಗೆ ಹಚ್ಕೊಳ್ಬೇಕು. ಅದನ್ನ ಅಭ್ಯಂಜನ ಅಂತ ಹೇಳಿ ಹೇಳ್ತಾರೆ. ದಿನ ಎಣ್ಣೆ ಹಚ್ಕೊಳ್ಳಿಕ್ಕೆ ಪುರುಸೊತ್ತಾಗಲ್ಲ, ಏನು ಮಾಡಬೇಕು ಅಂದರೆ ಚರಕಾಚಾರ್ಯರೇನು ಹೇಳ್ತಾರೆ, 3 ಜಾಗವನ್ನಾದರೂ ದಿನಕ್ಕೆ ಹಚ್ಚಲೇಬೇಕು. ಯಾವುದು? ಶಿರ, ತಲೆಗೆ ಎಣ್ಣೆ ಹಚ್ಚೋದು ಮರಿಬಾರದು. ಕರ್ಣಪಾಲಿ, ಕಿವಿಗೆ ಎಣ್ಣೆ ಹಚ್ಚಬೇಕು. ನಂತರ ಪಾದಕ್ಕೆ ಎಣ್ಣೆ ಹಚ್ಚೋದ್ರಿಂದ ತಲೆಗೂ ಒಳ್ಳೆಯದು, ಕಣ್ಣಿಗೂ ಬಹಳ ಒಳ್ಳೆಯದು. ಯಾವುದಾದ್ರೂ ಒಂದು ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ಜರ, ಶ್ರಮ, ವಾತವು ಮುಂದೆ ಕಮ್ಮಿ ಆಗ್ತದೆ. ನಮಗೆ ದೀರ್ಘಾಯು, ಬಹಳ ದಿನಗಳ ಕಾಲ ಆರೋಗ್ಯವಾಗಿರಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ನಾವು ಎಣ್ಣೆ ಹಚ್ಕೊಂಡ ನಂತರ ಇನ್ನೊಂದು ಬಹಳ ಇಂಪಾರ್ಟೆಂಟ್ ನಾನು ನೋಡಿರುವಂತಹ ವಿಧಾನ ಏನಂದರೆ, ಯಾರಿಗಾದರೂ ನಾವು ನೋವಿನ ಎಣ್ಣೆ ಕೊಟ್ಟು ದಿನ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಅಂದರೆ ಬಹಳಷ್ಟು ಫಾಲ್ಸ್ ಮಾಡುವಂಥ ತಪ್ಪು ವಿಚಾರ ಏನಂದರೆ, ಅವ್ರು ರಾತ್ರಿ ಎಣ್ಣೆ ಹಚ್ಚಿಬಿಟ್ಟು ಬೆಳಿಗ್ಗೆ ತನಕ ಬಿಟ್ಟು ನಂತರ ಸ್ನಾನ ಮಾಡ್ತಾರೆ. ಯಾವತ್ತೂ ಎಣ್ಣೆಯನ್ನು ರಾತ್ರಿ ಹಚ್ಚಬಾರದು. ನಾವು ಎಣ್ಣೆ ಹಚ್ಚಿದ ಮೇಲೆ ಯಾವ ಪ್ರಕಾರವಾದಂತಹ ಬಿಸಿಯನ್ನು ಕೊಡ್ತೇವೆ ಅನ್ನುವಂಥದ್ದು ಇಂಪಾರ್ಟೆಂಟು. ನಾವು ರಾತ್ರಿಯೆಲ್ಲ ಎಣ್ಣೆ ಹಚ್ಚಿ ಫ್ಯಾನ್ ಗಾಳಿಯಲ್ಲಿ ಮಲಗೋದು, ಅಥವಾ AC ಹಾಕ್ಕೊಂಡು ಮಲಗೋದು, ಅಥವಾ ಜಾಸ್ತಿ ಹೊತ್ತು ನಾವು ಅದನ್ನು ಗಾಳಿಗೆ ಬಿಟ್ಟಾಗ ಇನ್ನೂ ನೋವುಗಳು ಜಾಸ್ತಿ ಆಗ್ತವೆ. ಹಾಗಾಗಿ ನಾವು ಯಾವತ್ತೂ ಸ್ನಾನದ 10-20 ನಿಮಿಷದ ಮುಂಚೆ ಎಣ್ಣೆ ಹಚ್ಚಿ ಲಘುವಾಗಿ ಮಸಾಜ್ ಮಾಡಬೇಕು. ಜಾಸ್ತಿ ಒತ್ತಿ ಮಸಾಜ್ ಮಾಡೋದ್ರಿಂದ ಇನ್ನೂ ಮಸಲ್ಸ್ ಹಾಳಾಗ್ತದೆ. ಹಾಗಾಗಿ ಎಲ್ಲೇ ನಾವು ಅತಿಯಾಗಿ ತಿಕ್ಕಿ ಒತ್ತಿ ಮಸಾಜ್ ಮಾಡ್ದೇನೆ ಮೃದುವಾಗಿ ಮಸಾಜ್ ಮಾಡಿದ ನಂತರ 10-15 ನಿಮಿಷಗಳು ಬಿಟ್ಟು ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವಂಥದ್ದು ಒಂದು ಉತ್ತಮ ಅಭ್ಯಾಸ. ಇದರಿಂದ ವಾಯುನು ಕಮ್ಮಿ ಆಗ್ತದೆ. ಈಗ ಸ್ನಾನದ ವಿಚಾರವಾಗಿ ಬಂದಾಗ ಯಾವ ನೀರಿನಲ್ಲಿ ಸ್ನಾನ ಮಾಡಬೇಕು? ಬಹಳ ಕಾಮನ್ ಆಗಿ ಕೇಳುವಂಥ ಕ್ವಶನ್. ಬಿಸಿನೀರು ಸ್ನಾನ ಮಾಡಬೇಕಾ, ತಣ್ಣೀರು ಸ್ನಾನ ಮಾಡಬೇಕಾ, ಬೆಳಿಗ್ಗೆ ಸ್ನಾನ ಮಾಡಬೇಕಾ, ಸಾಯಂಕಾಲ ಸ್ನಾನ ಮಾಡಬೇಕಾ, ಅಥವಾ ಯೂಶ್ವಲಿ ಇನ್ನೊಂದು ಕೇಳುವಂಥದ್ದು ತಲೆ ಸ್ನಾನ ದಿನ ಮಾಡಬೇಕಾ ಅಂತ. ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮೈಯಿಗೆ, ದೇಹಕ್ಕೆ ದಿನ ಸ್ನಾನ ಮಾಡಲೇಬೇಕು. ಅದು ಸ್ವಲ್ಪ ಬಿಸಿನೀರಿನಲ್ಲೇ ಸ್ನಾನ ಮಾಡಿ, ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ. ಅತಿಯಾಗಿ ಬಿಸಿಯೂ ಇರಬಾರ್ದು ಅಥವಾ ಅತಿಯಾಗಿ ತಣ್ಣಗೂ ಇರಬಾರ್ದು. ನಂತರ ಸ್ನಾನದಲ್ಲಿ ಬರುವಾಗ ಬಹಳಷ್ಟು ಕಾಮನ್ ಆಗಿ ಕೇಳುವಂಥ ಕ್ವಶನ್ನು, ಯಾವ ಶಾಂಪೂ ಅಥವಾ ಸೋಪನ್ನು ನಾನು ಹಾಕಬೇಕು ಅಂತ ಹೇಳಿ ಕೇಳ್ತಾರೆ. ಎಣ್ಣೆ ಹಚ್ಕೊಂಡ ನಂತರ ಸ್ನಾನದ ಮಾಡುವಾಗ ಯಾವುದು ಡ್ರೈ ವೆರೈಟಿ ಆಗಿರತಕ್ಕಂತಹ ಸೋಪ್ಗಳನ್ನು ಹೆಚ್ಚು ಉಪಯೋಗಿಸದೆ ಸ್ವಲ್ಪ ಮಾಯ್ಶ್ಚರೈಸಿಂಗ್ ಸೋಪನ್ನು ಹೆಚ್ಚಾಗಿ ಬಳಸೋದು ಉತ್ತಮ. ಸೋಪ್ ಇಲ್ಲ, ಸೀಗೆಕಾಯಿ ಪುಡಿಯಲ್ಲಿ ಸ್ನಾನ ಮಾಡ್ತೇನೆ, ಬಹಳ ಒಳ್ಳೆಯದು. ಅದಕ್ಕೆ ನಮ್ಮಲ್ಲಿ ಏನಂತಾರೆ ಅಂದರೆ, ಒಂದು ಉದ್ವರ್ತನ ಚೂರ್ಣ ಅಂತ ಹೇಳಿ ಹೇಳ್ತಾರೆ. ಉದ್ವರ್ತನ ಅಂದರೆ ಕೆಲವೊಂದು ಪೌಡ್ರ್ಗಳನ್ನು ತಗೊಂಡು ಉಜ್ತಾರೆ ದೇಹವನ್ನು.
ಉಜ್ಜೋದ್ರಿಂದ ಏನಾಗುತ್ತೆ, ನಮ್ಮ ಹಳೇ ಡೆಡ್ ಸ್ಕಿನ್ ಎಲ್ಲ ಹೋಗ್ತದೆ. ಅದನ್ನ ಉದ್ವರ್ತನಂ ಕಫಹರಂ ಮೇಧಸಹ ಅಂತಾರೆ. ಮೇಧಸಹ ಅಂದರೆ ಕೊಬ್ಬು ಕೂಡ ಕಮ್ಮಿ ಆಗುತ್ತೆ, ಚರ್ಮ ಕೂಡ ಕಾಂತಿ ಬರುತ್ತೆ ಅಂತ ಹೇಳ್ತಾರೆ. ಹೆಚ್ಚಾಗಿ ಈ ಉದ್ವರ್ತನ ಅನ್ನುವಂಥದ್ದು ಮನೆಯಲ್ಲೇ ಸಿಗುವಂತಹ ಅಥವಾ ಹೊರಗಡೆ ಸಿಗುವಂತಹ ತ್ರಿಫಲಾ ಚೂರ್ಣ, ಈ ಕೆಲವೊಂದು ಚೂರ್ಣಗಳನ್ನು, ಸೀಗೆಕಾಯಿ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಮೈಗೆ ಹಾಕಿ ಉಜ್ಜಿ ಸ್ನಾನ ಮಾಡೋದ್ರಿಂದ ನಮ್ಮ ಸ್ಕ್ರಬ್ಬಿಂಗ್, ದೇಹದ ಹಳೆ ಚರ್ಮವೂ ಹೋಗಿ ನಮ್ಮ ಚರ್ಮದ ಕಾಂತಿಯು ಹೆಚ್ಚಾಗ್ತದೆ. ಅದರ ನಂತರ ಆಹಾರ ಕ್ರಮವನ್ನು ನಮ್ಮ ಚರಕ ಶುಶ್ರುತರು ಹೇಳ್ತಾರೆ. ಏನು ನಾವು ಬೆಳಿಗ್ಗೆ ಎದ್ದು ತಗೊಳ್ಬೇಕು ಅಂತ ಹೇಳಿದ್ರೆ, ಹಿಂದಿನ ದಿನ ಬಹಳ ಚೆನ್ನಾಗಿ ಜೀರ್ಣ ಆಹಾರ ಆದ ನಂತರವೇ ಹಸಿದ ಹೊಟ್ಟೆಯಲ್ಲಿ ನಾವೇನಾದರೂ ಆಹಾರವನ್ನು ತಗೊಳ್ಬೇಕು ಅಂತ ಹೇಳ್ತಾರೆ. ಹಸಿವು ಇರುವಾಗ ಊಟ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಬೆಳಿಗ್ಗೆ ಎದ್ದು ಯಾವುದೂ ಹೆವಿ ಫುಡ್ ತಗೊಳ್ಳೋ ಮುಂಚೆ ಹಿಂದಿನ ದಿನದ ಆಹಾರ ನಾವು ಎಷ್ಟು ಚೆನ್ನಾಗಿ ಜೀರ್ಣ ಆಗಿದೆ ಅನ್ನುವಂಥದ್ದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಬೆಳಿಗ್ಗೆ ಸೂರ್ಯ ಇರುವ ಮಧ್ಯಾಹ್ನ ಸಾಯಂಕಾಲ ತನಕ ಆಹಾರ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚಾದರೂ ತೊಂದರೆ ಇಲ್ಲ. ಆದರೆ ಸಾಯಂಕಾಲ ಅಥವಾ ರಾತ್ರಿ ಸಮಯದಲ್ಲಿ ನಾವು ಹೆಚ್ಚಾಗಿ ಆಹಾರವನ್ನು ತಗೊಳ್ಬಾರ್ದು. ಮತ್ತೆ ಇನ್ನೂ ಇಂಪಾರ್ಟೆಂಟ್ ಆಗಿ ಹೇಳೋದು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೇವೆ ಮಧ್ಯರಾತ್ರಿ 2 ಗಂಟೆ 3 ಗಂಟೆ ತನಕ ಅವರ ಆಹಾರಗಳನ್ನು ತಗೊಳ್ತಾರೆ. ಅದನ್ನೂ ನಾವು ಮಾಡಬಾರದು. ಆದಷ್ಟು ಸೂರ್ಯ ಇರುವ ತನಕ ಆಹಾರ ತಗೊಂಡು ನಂತರ ಆಹಾರನ ಪ್ರಮಾಣವನ್ನು ನಾವು ಕಮ್ಮಿ ಮಾಡಬೇಕು. ಏನು ಆಹಾರವನ್ನು ತಗೊಳ್ಬೇಕು ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ಹೇಳೋದು ದ್ರವಪ್ರಾಯಂ ಉಷ್ಣಂ ಅಂತಾರೆ. ಏನಾದರೂ ಬಿಸಿ ಬಿಸಿಯಾಗಿರುವಂಥದ್ದು, ಫ್ರೆಶ್ ಫುಡ್ಡು, ಮತ್ತು ದ್ರವಪ್ರಾಯ ಸಮಥಿಂಗ್ ಲೈಕ್ ಪೊಂಗಲ್ಲು, ಅನ್ನ, ತಿಳಿ ಸಾರು, ಈ ರೀತಿ ಆಹಾರ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಹೇಳಿ. ಸಾಯಂಕಾಲ ಮತ್ತೆ ಕೆಲವೊಂದನ್ನು ಹೇಳ್ತಾರೆ, ಮನೆಗೆ ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಏನಾದರೂ ಹಾಲು ಪಾನೀಯಗಳನ್ನು ತಗೊಂಡು ರಾತ್ರಿ ನಾವು ಹೆಚ್ಚಾಗಿ ಮಾಡುವಂತಹ ವ್ಯವಸ್ಥೆ ಏನಂತ ಹೇಳಿದ್ರೆ, ಮೊಬೈಲ್ನಲ್ಲಿ ತುಂಬ ಇನ್ವಾಲ್ವ್ ಆಗಿರ್ತೇವೆ. ರಾತ್ರಿ ಹೊತ್ತು ರಾತ್ರಿ ಜಾಗರಣೆ ಅಂದರೆ ಮೊಬೈಲ್ ನೋಡಿಕೊಂಡು ರಾತ್ರಿ 11:30 12 ಗಂಟೆ ತನಕ ಮೊಬೈಲ್ನಲ್ಲೇ ಇರ್ತೇವೆ. ಆ ಅಭ್ಯಾಸಗಳನ್ನು ಬಿಟ್ಟು ಆದಷ್ಟು ಬೇಗ ಒಂದು 9:30 10 ಗಂಟೆಗೆ ಮಲ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ಏಳುವಂತಹ ಅಭ್ಯಾಸ ಬಹಳ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ನಮ್ಮ ಆಯಸ್ಸು, ಆರೋಗ್ಯ ಬಹಳ ವೃದ್ಧಿ ಆಗ್ತದೆ. ಈ ಆಯುರ್ವೇದದ ದೈನಂದಿನ ಕ್ರಮಗಳಿಂದ ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಒಳ್ಳೆಯ ಪರಿಣಾಮಗಳು ಬಿದ್ದು ನಮ್ಮ ಜೀವನವನ್ನು ನಾವು ಬಹಳ ಚೆನ್ನಾಗಿ ರೂಪಿಸಿಕೊಂಡು ಹೋಗುವಂಥದ್ರಲ್ಲಿ ಬಹಳ ಅದು ಹೆಲ್ಪ್ ಆಗ್ತದೆ. ಈ ಆರೋಗ್ಯ ಕ್ರಮವನ್ನು ಎಲ್ಲರೂ ಪಾಲಿಸಬೇಕಾಗಿ ಕೇಳ್ಕೊಳ್ತೇನೆ.